ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಪಿಲ್ಲರ್ ಕಿಚ್ಚ ಸುದೀಪ್ ಅವರು. ಬಿಗ್ ಬಾಸ್ ಮತ್ತು ಸುದೀಪ್ ಈ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಬಹುಶಃ ಯಾರೂ ಕೂಡ ಬಿಗ್ ಬಾಸ್ ಅನ್ನ ನೋಡೋಕೆ ಸಾಧ್ಯವಿಲ್ಲ, ನೋಡಿಲ್ಲ, ಯಾವ ಭಾಷೆಯಲ್ಲೂ ಕೂಡ ನೋಡಿಲ್ಲ. ಅದೊಂದು ಅಶರೀರವಾಣಿ. ಆದರೆ ಬಿಗ್ ಬಾಸ್ ಮನೆಯ ಒಳಗಡೆ ಅಥವಾ ತನ್ನ ಮನೆಯ ಒಳಗಡೆ ಏನು ನಡೀತಿದೆ ಅನ್ನೋದನ್ನ ಪ್ರತಿ ಕ್ಷಣವೂ ಕೂಡ ಗಮನಿಸುವಂತಹ ಒಂದು ವ್ಯಕ್ತಿ. ಆ ಬಿಗ್ ಬಾಸ್ ಅನ್ನ ನೋಡೋದಕ್ಕೆ ಸಾಧ್ಯವಾಗದೇ ಇರೋರು ಸುದೀಪನ್ನೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಭಾವಿಸ್ತಾರೆ, ನೋಡ್ತಾರೆ. ಯಾಕಂತ ಹೇಳಿದ್ರೆ ಸುದೀಪ್ ಆ ಕೆಲಸವನ್ನ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳು, ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳು ಪಡಿತಾ ಇದ್ರೆ, ಕನ್ನಡದ ಬಿಗ್ ಬಾಸ್ ಮಾತ್ರ ದಿನಕ್ಕೆ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿಕೊಂಡು ಹೋಗುವಂತಹ ವಿಶೇಷವಾದಂಥ ರಿಯಾಲಿಟಿ ಶೋ. ಈ ಬಾರಿಯೂ ಕೂಡ ಅದೇ ರೀತಿ ಆಗಿದೆ. ಆರಂಭದಲ್ಲಿದ್ದಂಥ ಸ್ಪರ್ಧಿಗಳು ಇವತ್ತಿಗೆ ಇಲ್ಲ. ಆರಂಭದಲ್ಲಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂಥ ಸ್ಪರ್ಧಿಗಳು ಕೂಡ ಇಲ್ಲಿ ಈಗ ಇಲ್ಲ. ಆದರೆ ಇವತ್ತಿಗೆ ಬಿಗ್ ಬಾಸ್ ಮನೆಯ ಆಟ ಸ್ವಲ್ಪ ಮತ್ತೆ ತನ್ನ ಹಳೆ ಟ್ರ್ಯಾಕಿಗೆ ಮರಳಿದೆ. ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧಿ, ಇದೇ ಸೀಸನ್ನ ಮಾಜಿ ಸ್ಪರ್ಧಿಯಾಗಿರುವಂತಹ ಜಗದೀಶು ಯಾವಾಗ ಬಿಗ್ ಬಾಸ್ನಿಂದ ಹೊರಗಡೆ ಹೋದ್ರೋ ಅದಾದ ಬಳಿಕ ಭಾರಿ ಚರ್ಚೆ ಆಗಿತ್ತು. ಒಂದು 2 ವಾರಗಳ ಕಾಲ ಅಂತೂ ಬಿಟ್ಟು ಬಿಡದೆ ಜಗದೀಶ್ ಬಗ್ಗೆನೇ ಚರ್ಚೆ ಆಯಿತು. ಅದಾದ ಬಳಿಕ ತಣ್ಣಗಾಗಿತ್ತು. ಈಗ ಮತ್ತೆ ಜಗದೀಶು ಸದ್ದನ್ನ ಮಾಡಿದ್ದಾರೆ. ಮತ್ತೆ ಇದೇ ಬಿಗ್ ಬಾಸ್ ಬಗ್ಗೆ ಮತ್ತು ಕಿಚ್ಚ ಸುದೀಪ್ ಅವರ ಬಗ್ಗೆ, ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಈಗ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ. ಅದರಲ್ಲೂ ಕೂಡ ತನ್ನನ್ನು ಹೊರಗೆ ಕಳಿಸಿದ್ದು, ಹೊರಗೆ ತಳ್ಳಿದ್ದು, ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹೆಸರನ್ನ ನೇರವಾಗಿ ಹೇಳಿದರೆ, ಸುದೀಪ್ ಅವರ ಹೆಸರನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಯಾಕೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಸಂಭ್ರಮವನ್ನು ಪಡಿತಾ ಇದೆ. ಇವತ್ತಿಗೂ ಕೂಡ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಹೆಗ್ಗಳಿಕೆ ಸಹಜವಾಗಿ ಇದ್ದೇ ಇದೆ. ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂತಹ ಪ್ರೀತಿ ಕನ್ನಡಿಗರಲ್ಲಿದೆ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ, ಕನ್ನಡದ ಬಿಗ್ ಬಾಸ್ಗೆ ಸುದೀಪ್ ಅವರ ಪರ್ಯಾಯವಾಗಿ ಇನ್ನೊಬ್ಬರನ್ನ ನಾವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಸುದೀಪ್ ಆವರಿಸ್ಕೊಂಡು ಬಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಸಂಭ್ರಮಿಸ್ತಿದೆ. TRPಯಲ್ಲೂ ಕೂಡ ಕಿಂಗ್. ಕನ್ನಡ ರಿಯಾಲಿಟಿ ಶೋಗಳ ಪಾಲಿಗೆ ಬಿಗ್ ಬಾಸೇ ಟಾಪ್ನಲ್ಲಿರುವಂಥದ್ದು. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಮತ್ತು ಕನ್ನಡ TV ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮವನ್ನು ಭಾರಿ ದೊಡ್ಡ ಮಟ್ಟಿಗೆ ಈಗ ಯಶಸ್ಸಿಗೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಈ ಬಾರಿಯ ಸೀಸನ್ನಲ್ಲಿ ಆರಂಭದಲ್ಲಿದ್ದಂಥ ಸ್ಪರ್ಧಿಗಳು ಸ್ವಲ್ಪ ಪರವಾಗಿರಲಿಲ್ಲ. ಆದರೆ ಈಗ ಉಳಿದಿರುವಂಥ ಸ್ಪರ್ಧಿಗಳು ಜೋಳುಗಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ಯಾವಾಗ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಸ್ವಲ್ಪ ಡಲ್ ಹೊಡಿತಿದ್ದಂತಹ ಬಿಗ್ ಬಾಸ್ ಈಗ ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಮೇಲ್ ಬಂದಿದೆ. ಆದರೆ ಜಗದೀಶ್ ಇದ್ದಿದ್ರೆ ಆಟದ ಶೈಲಿಯ ಬದಲಾಗ್ತಿತ್ತು ಅನ್ನೋದು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹೇಳುವಂತಹ ಮಾತು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳ ಪ್ರೇಕ್ಷಕರು ಕೂಡ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಇಷ್ಟಪಟ್ಟು ನೋಡ್ತಾರೆ. ಹೀಗಾಗಿನೇ TRPಯ ವಿಚಾರದಲ್ಲೂ ಕೂಡ ಕನ್ನಡದ ಬಿಗ್ ಬಾಸ್ ಇತಿಹಾಸವನ್ನು ಬರ್ಕೊಂಡೇ ಬಂದಿದೆ. ಅದೇ ರೀತಿ ಈಗಲೂ ಕೂಡ ಮುಂದುವರೆದಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಬಿಗ್ ಬಾಸ್ ತಂಡ ಮತ್ತು ಕಿಚ್ಚ ಸುದೀಪ್ ಅವರು, ಹಾಗೆಯೇ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು. ಆದರೆ ಇಂತಹ ಸಮಯದಲ್ಲಿ ಕಿಚ್ಚ ಸುದೀಪ್ ವಿರುದ್ಧ ಲಾಯರ್ ಜಗದೀಶು ಸಿಟ್ಟಾಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿಸಿರುವಂತಹ ಮಾಜಿ ಮುಖ್ಯಮಂತ್ರಿಯ ಬಗ್ಗೆನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಹೌದು, ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮ ಈಗ ನಿಂತಿರೋದೇ ಕಿಚ್ಚ ಸುದೀಪ್ ಅವರಿಂದ. ಈಗ ಕಿಚ್ಚ ಸುದೀಪ್ ಅವರು ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಈ ಮಟ್ಟದ ಪಾಪ್ಯುಲಾರಿಟಿಯನ್ನು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಸುದೀಪ್ ಅವರ ಅಭಿಮಾನಿಗಳ ಮಾತು. ಯಾಕಂದರೆ ವಾರಕ್ಕೆ 2 ದಿನ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂಥ ಕಾರ್ಯಕ್ರಮ ಕೋಟ್ಯಾಂತರ ಜನರಿಗೆ ಮುಖ್ಯ. ಹೀಗಿರುವಾಗಲೇ ಲಾಯರ್ ಜಗದೀಶ್ ಅವರು ತಮ್ಮನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿರುವಂಥ ವಿಚಾರದ ಬಗ್ಗೆ ರೊಚ್ಚಿಗೊದ್ದ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಬಹಳ ದಿನಗಳ ಬಳಿಕ. ಯಾವಾಗ ಬಿಗ್ ಬಾಸ್ ಮನೆಗೆ ಇದೇ ಜಗದೀಶ್ ಬಂದಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಇಷ್ಟಷ್ಟು ದಿನವೂ ಕೂಡ ಒಂದು ರೀತಿಯಲ್ಲಿ ಕೊತ 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 ಕುದಿಯುವಂತಹ ವಾತಾವರಣವೇ ಬಿಗ್ ಬಾಸ್ ಮನೆಯಲ್ಲಿ ನಿರ್ಮಾಣ ಆಗಿತ್ತು. ಅಂದರೆ ಯಾವಾಗ ನೋಡಿದ್ರು ಅಂತಹ ಕಾವೇರಿದಂಥ ವಾತಾವರಣವೇ ಇರುತ್ತಿತ್ತು. ಅಷ್ಟರ ಮಟ್ಟಿಗೆ ಜಗದೀಶು ಈ ಮನೆಯನ್ನು ಆವರಿಸಿಕೊಂಡಿದ್ರು. ಇದಾದ ಬಳಿಕ ಯಾವಾಗ ಜಗದೀಶು ಬಿಗ್ ಬಾಸ್ ಮನೆಯಿಂದ ಒಂದು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಹೊರಗಡೆ ಬರ್ತಾರೋ, ಹೊರಗಡೆ ಬಂದ ಬಳಿಕ ಸ್ವಲ್ಪ ಬಿಗ್ ಬಾಸ್ ಮನೆಯ ಆಟವು ಕೂಡ ಬದಲಾಗಿತ್ತು, ಡಲ್ ಹೊಡೆದಿತ್ತು. ಬಟ್ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಈಗ ಜಗದೀಶು 2 ವಾರಗಳ ಕಾಲ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದರು. ಯಾವಾಗ ಹೊರಗಡೆ ಬಂದರು ಆವಾಗ. ಅದಾದ ಬಳಿಕ ಹೆಚ್ಚು ಚರ್ಚೆಯಲ್ಲಿರಲಿಲ್ಲ. ಈಗ ಇದೇ ಕಾರಣಕ್ಕೋ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೋ ಗೊತ್ತಿಲ್ಲ, ಸಡನ್ ಮತ್ತೆ ಚರ್ಚೆಗೆ ಬಂದಿದ್ದಾರೆ. ಮತ್ತೆ ಧ್ವನಿಯನ್ನು ಎತ್ತೋಕೆ ಶುರು ಮಾಡಿದ್ದಾರೆ. ಅದು ಕೂಡ ತನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿರುವಂತಹ ಉದ್ದೇಶದ ಬಗ್ಗೆ ಈಗ ಧ್ವನಿಯನ್ನು ಎತ್ತಿದ್ದಾರೆ. ಹೌದು, ಕನ್ನಡ ಕಾರ್ಯಕ್ರಮದ ಈಗ ಪ್ರಮುಖ ಸ್ಪರ್ಧಿಯಾಗಿದ್ದಂತಹ ಜಗದೀಶ್ ಅವರನ್ನು ಹೊರಗಡೆ ಹಾಕೋದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ದು ಒಬ್ಬ
ಮಾಜಿ ಮುಖ್ಯಮಂತ್ರಿ ಅನ್ನೋದು ಲಾಯರ್ ಜಗದೀಶ್ ಅವರ ಆರೋಪ. ಕಿಚ್ಚ ಸುದೀಪ್ ಅವರು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮದ ಪಿಲ್ಲರ್. ಹೀಗಿದ್ದಾಗ ಲಾಯರ್ ಜಗದೀಶ್ ಅವರು ಫುಲ್ ಗರಂ ಆಗಿ ವಿಡಿಯೋವೊಂದನ್ನು ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಲಾಯರ್ ಜಗದೀಶ್ ಮಾಡಿರುವಂಥ ಆರೋಪದ ಪ್ರಕಾರ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಪ್ರಮುಖ ಕಾರಣ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಂತೆ. ಹಾಗೆ ಈ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರನ್ನು ಈಗ ಪರೋಕ್ಷವಾಗಿ, ಹೆಸರು ಹೇಳದೆ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕೋದ್ರ ಮೂಲಕ ಅವರನ್ನು ಕೂಡ ದೂರಿದ್ದಾರೆ. ಅಲ್ಲದೆ ಲಾಯರ್ ಜಗದೀಶ್ ಅವರ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಲಾಯರ್ ಜಗದೀಶ್ ಅವರು ಇದೀಗ ಆರೋಪ ಮಾಡಿರುವಂತೆ ತಾವು ಎಲ್ಲಿ ಮತ್ತಷ್ಟು ಫೇಮಸ್ ಆಗಿಬಿಡ್ತೀನೋ ಅನ್ನೋಂಥ ಕಾರಣಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೀಗೆಲ್ಲ ಮಾಡಿಸಿದ್ದಾರೆ ಅನ್ನೋದು ಇವರ ಗಂಭೀರವಾದಂಥ ಆರೋಪ. ಕಾರಣ ಇದೇ ಬೊಮ್ಮಾಯಿ ಮೇಲೆ ಜಗದೀಶ್ ಒಂದು ಆರೋಪವನ್ನು ಮಾಡಿದರು, ಗಂಭೀರವಾದಂಥ ಆರೋಪ. ಆ ನಿಟ್ಟಿನಲ್ಲಿ ಈ ರೀತಿ ಮಾಡಿಸಿದ್ದಾರೆ ಅನ್ನೋದು ಇವರ ಅಭಿಪ್ರಾಯ. ಒಟ್ಟಿನಲ್ಲಿ ಇದೆಲ್ಲ ಏನೇ ಆಗಿರಲಿ, ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇದೀಗ ಅಂತಿಮ ಹಂತವನ್ನು ತಲುಪ್ತಿದೆ. ಹಾಗೆ ಗೆಲುವಿಗಾಗಿ ಸ್ಪರ್ಧಿಗಳ ನಡುವೆ ಪೈಪೋಟಿ ಕೂಡ ಜೋರಾಗಿದೆ. ಇದೇ ಹಂತದಲ್ಲಿ ಲಾಯರ್ ಜಗದೀಶ್ ಅವರು ತಮಗೆ ಯಾಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಬಿಡಲಿಲ್ಲ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಾನು ಹೋಗಬೇಕಾಗಿತ್ತು, ಬಟ್ ವೈಲ್ಡ್ ಕಾರ್ಡ್ ಮೂಲಕನಾದರೂ ನನ್ನನ್ನು ಕರೆಸ್ಕೊಳ್ತಿದ್ರು. ಬಟ್ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನನ್ನನ್ನು ಅಲ್ಲಿಗೆ ಹೋಗೋಕ್ಕೂ ಕೂಡ ಬಿಡಲಿಲ್ಲ, ಅಲ್ಲಿರೋದಕ್ಕೂ ಕೂಡ ಬಿಡಲಿಲ್ಲ, ನನ್ನನ್ನು ಅಲ್ಲಿಂದ ಹೊರಗಡೆ ಕಳಿಸಿದೆ ಅವರು ಅನ್ನುವಂಥದ್ದು. ಅಂದರೆ ಹೇಗೆ ಅಂತೇಳಿ ಕೇಳ್ಬೋದು, ಮತ್ತು ಅದು ಹೇಗೆ ಲಿಂಕ್ ಆಯಿತು ಅಂತಲೂ ಕೂಡ ನಿಮಗೆ ಅನಿಸ್ಬೋದು. ಅದನ್ನೇ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಗೊತ್ತಿರ್ಬೋದು, ಕಿಚ್ಚ ಸುದೀಪ್ ಅವರು ಮತ್ತು ಬಸವರಾಜ ಬೊಮ್ಮಾಯಿ ತುಂಬ ಆತ್ಮೀಯರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರನ್ನು ಮಾಮ ಅಂತಲೇ ಕಿಚ್ಚ ಸುದೀಪ್ ಅವರು ಕರೆಯುವಂಥದ್ದು. ಮತ್ತು ಬಸವರಾಜ ಬೊಮ್ಮಾಯಿ ಅವರ ಮಾತನ್ನು ಕಿಚ್ಚ ಸುದೀಪ್ ಮೀರೋದಿಲ್ಲ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿನೇ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾವಾಗ ಲಾಯರ್ ಜಗದೀಶು ಒಳಗಡೆ ಹೋಗ್ತಾರೋ ಆವಾಗಲೇ ಬಸವರಾಜ ಬೊಮ್ಮಾಯಿ ಹೇಳಿದ್ರಂತೆ, ಯಾಕಪ್ಪ ಅವನನ್ನು ಒಳಗಡೆ ಕರ್ಕೊಂಡಿದ್ದೀರಾ ಅಂತೇಳಿ. ಅದಾದ ಬಳಿಕ ಆವಾಗ ಸ್ವಲ್ಪ ಕನ್ವಿನ್ಸ್ ಮಾಡಿ ಸುಮ್ಮನೆ ಹಾಕ್ಸಿದ್ರು ಯಾರು, ಕಿಚ್ಚ ಸುದೀಪ್ ಅವರು. ಇನ್ನು ಯಾವಾಗ ಇದೇ ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಹೊರಗಡೆ ಬರ್ತಾರೋ ಆವಾಗ ಒಂದು ಮಾತನ್ನು ಹೇಳಿದ್ರಂತೆ ಬಸವರಾಜ ಬೊಮ್ಮಾಯಿ, ಒಳ್ಳೆಯದಾಯಿತು ಹೊರಗಡೆ ಬಂದಿದ್ದು, ಮತ್ತೆ ಒಳಗಡೆ ಕರ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ, ಇವಾಗ ಹೇಗೂ ಹೊರಗಡೆ ಬಂದಿದ್ದಾನಲ್ಲ ಹೊರಗಡೆನೇ ಇದ್ಬಿಡಲಿ ಅಂತೇಳಿ. ಒನ್ಸ್ ಅಗೇನು ಲಾಯರ್ ಜಗದೀಶನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಮಾಡಿಸ್ಬೇಕು, ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟೀಮ್ ಪ್ಲಾನನ್ನು ಮಾಡುತ್ತೆ. ಆಗ ಸುದೀಪ್ ಅವರ ಬಳಿ ಅಭಿಪ್ರಾಯವನ್ನು ಕೇಳಿದಾಗ ಸುದೀಪ್ ಅವರು ಬೇಡ ಅಂತೇಳಿ ಹೇಳಿದ್ರು ಅನ್ನೋದು ಜಗದೀಶ್ ಅವರ ಅಭಿಪ್ರಾಯ. ಅಂದರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸುದೀಪ್ ಅವರಿಗೆ ಹೇಳಿ ಸುದೀಪ್ ಅವರು ಬೇಡ ಅಂತೇಳಿ ಹೇಳಿದರು ಅನ್ನುವಂಥದ್ದು. ಇಲ್ಲಿ ಪರೋಕ್ಷವಾಗಿ ಸುದೀಪ್ ಅವರ ವಿರುದ್ಧನೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಜೊತೆಗೆ ನೇರವಾಗಿ ಬಸವರಾಜ ಬೊಮ್ಮಾಯಿ ಮೇಲೂ ಕೂಡ ತಮ್ಮ ಸಿಟ್ಟನ್ನು ಹೊರಗಡೆ ಹಾಕಿದ್ದಾರೆ. ಅಂದರೆ ತಾನು ಒಳಗಡೆ ಹೋದರೆ ಇನ್ನಷ್ಟು ಪಾಪ್ಯುಲರ್ ಆಗ್ತಾನೆ, ಇನ್ನಷ್ಟು ವಿಚಾರಗಳು ಹೊರಗಡೆ ಬರುತ್ತೆ, ಆ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ದಾರೆ ಅನ್ನೋಂಥದ್ದು ಇವರ ಅಭಿಪ್ರಾಯ. ಒಟ್ಟಿನಲ್ಲಿ ಇದು ಹೀಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಹೀಗೆ ಬಿಡ್ತಾ ಹೋದರೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಸುದೀಪ್ ಅವರು ಇದಕ್ಕೆ ಕ್ಲಾರಿಟಿಯನ್ನು ಕೊಡೋದಿಲ್ಲ, ಬಟ್ ಜಗದೀಶ್ ಅವರೇ ಏನು ಕ್ಲಾರಿಟಿಯನ್ನು ಮುಂದೆ ಕೊಡ್ತಾರೆ ಅಥವಾ ಏನು ಹೇಳ್ತಾರೆ ಕಾದು ನೋಡಬೇಕು. ಸದ್ಯಕ್ಕಂತೂ ಸುದೀಪ್ ಅವರ ಮೇಲೆ ಮತ್ತು ಬೊಮ್ಮಾಯಿ ಮೇಲೆ ತನ್ನನ್ನು ಹೊರಗಡೆ ಹಾಕಿರೋದು ಮತ್ತು ತಾನು ವೈಲ್ಡ್ ಕಾರ್ಡ್ ಮೂಲಕ ಮತ್ತೆ ಬಿಗ್ ಬಾಸ್ ಮನೆಯನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದೇ ಇರೋದ್ರ ಬಗ್ಗೆ ಈ ಮೂಲಕ ಒಂದು ಆರೋಪವನ್ನು ಹೊರಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಇಷ್ಟು ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.